ಅನ್ನೋದು ಲೈಫ್ ಇವತ್ತು ನಾವು ಮಾಡ್ತಾ ಇರೋದು ಅವರೇ ಬೇರೆ ಕಾಯಿ ಏನು ಅವರೇ ಬೇರೆ ಮಿಕ್ಸರ್ ಇದು ನಂಗೆ ಮಾಡ್ತಾ ಹೋಯ್ತು. ಹಲೋ ವೆಲ್ಕಮ್ ಟು ಅನ್ಬುತನು ಲೈಫ್ ಡೈಸ್. ಹೇಗಿದ್ದೀರಾ? ಇವತ್ತು ನಾವು ಮಾಡ್ತಾ ಇರೋದು ಇಕ್ಕಿದ್ದ ಬೇಳೆ ಮಿಕ್ಸರ್. ಅಷ್ಟೇ ಸಾಕು. ಅದು ಕಾಮಿಡಿ ಎಲ್ಲ ಮಾಡ್ಕೊಟ್ಟು ಏನಂದಿದ್ದು ನಾನು? ಇಕ್ಕಿದ್ದು ಅವಳೆ ಬೇಳೆ ಅಲ್ವಾ? ಇಕ್ಕಿದ್ದು ಅವಳೆ ಬೇಳೆ. ನಮ್ಮ ತನುಮ್ಮ ಹೇಳ್ದಂಗೆ ಇವತ್ತು ನಾವು ಮಾಡ್ತಾ ಇರೋದು ಇದ್ಕಿದ್ದ ಅವರೇ ಬೇಳೆ ಮಿಕ್ಸ್ಚರ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಇದನ್ನ ಕ್ಲೀನಾಗಿ ಡ್ರೈ ಮಾಡ್ಕೊಂಡಿದ್ದೀನಿ. ಡ್ರೈ ಅಂದರೆ ಫುಲ್ ಅಲ್ಲ, ಜಸ್ಟ್ ಏರ್ ಡ್ರೈ ಅಷ್ಟೇ, ಫ್ಯಾನಿನ ಕೆಳಗಡೆ. ಆಮೇಲೆ ಉರ್ಗಡ್ಲೆ, ಕರ್ಬೇವಿನ ಸೊಪ್ಪು, ಕೊಬ್ಬರಿ ಇಷ್ಟ ಆದವ್ರು ಹಾಕೋಬೋದು, ನನಗಿಷ್ಟ ಅದಕ್ಕೆ ನಾವು ಹಾಕೋತೀವಿ. ಮತ್ತು ಕಡಲೆ ಬೀಜ, ಅವಲಕ್ಕಿ, ಸಾಲ್ಟ್, ಅರ್ಶಿನದ ಪುಡಿ, ಖಾರದ ಪುಡಿ, ಫ್ರೈ ಮಾಡೋಕ್ಕೆ ಆಯಿಲ್. ಇವಾಗ ಸ್ಟಾರ್ಟ್ ಮಾಡೋಣ. ಸೊ ಇದರಲ್ಲಿ ಡೈರೆಕ್ಟಾಗಿ ಅವರೇ ಬೇಳೆ ಹಾಕಿದ್ರೆ ಆಮೇಲೆ ಎತ್ಕೊಳ್ಳೋದಕ್ಕಾಗಲ್ಲ. ಸೊ ಅದಕ್ಕೆ ನಾನು ಇವಾಗ ಈ ಸ್ಟೇನರ್ನ ಯೂಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಇಟ್ಬಿಟ್ಟು ಅದರಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅಂತ. ಸ್ವಲ್ಪ ಸ್ವಲ್ಪನೇ ಒಂದೊಂದು ಬ್ಯಾಚೇ ಫ್ರೈ ಮಾಡ್ಕೊಳ್ತೀನಿ. ಸೊ ಇವಾಗ 1 ಕಪ್ ಅಷ್ಟು ಹಾಕೊಳ್ತಾ ಇದ್ದೀನಿ. ಇವಾಗ ಇದರಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಅದು ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡೋಣ. ಆ್ಯಕ್ಚುಲಿ ಇದು ತುಂಬಾ ಹೊತ್ತಾಗುತ್ತೆ. ತಾನು ಹೋಗು, ಎಣ್ಣೆಲಿ ಇದು ಮಾಡ್ಬೇಕಾದ್ರೆ ಬರಬೇಡ, ಹೋಗು. ನಮ್ಮ ಮೇಡಮ್ ಏನೋ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಕ್ಕಿಲ್ಲ, ಚೇರ್ ಹಾಕೊಂಬಂದು ರೆಡಿ ಆಗಿಬಿಡ್ತಾರೆ ಇಲ್ಲಿ. ಸೊ ಇದು ಹಸಿ ಇದಾಗಿರೋದ್ರಿಂದ ತುಂಬ ಹೊತ್ತು ತೊಗೊಳುತ್ತೆ ಮಾಡೋದಕ್ಕೆ. ಅದಕ್ಕೆ ನಾನು ಕಡಿಮೆ ಕ್ವಾಂಟಿಟಿ ತೊಗೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಆಗಲಿ ಇದು. ನೋಡಿ, ಇದು ಫಸ್ಟ್ ಒಂಥರ ವೆಯ್ಟ್ ಅನ್ನಿಸ್ತಾ ಇರುತ್ತೆ. ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ಮೇಲೆ ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಮೀನ್ಸ್ ಹೆಂಗೆ ಅಂದರೆ ಸ್ವಲ್ಪ ಆರಾಮಾಗಿ ಫ್ರೈ ಮಾಡೋ ಥರ ಲೂಸಾಗಿ ಅನಿಸುತ್ತೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹಾಕಿದ ತಕ್ಷಣ ಹಿಂಗೆ ಅಂಟ್ಕೊಳ್ತಾ ಇತ್ತು ಇದಕ್ಕೆ. ಸೊ ಇವಾಗ ಫ್ರೈ ಆಗ್ತಾ ಇದೆ. ಇದ್ರದ್ದು ಫುಲ್ಲು ನೊರೆ ಎಲ್ಲ ಕಡಿಮೆ ಆದಮೇಲೆ ಯಾವಾಗ ನಿಮಗೆ ಕ್ರಿಸ್ಪಿ ಫೀಲ್ ಆಗ್ತಿದೆ ಅವಾಗೆ ತಕ್ಕೊಂಡ್ಬಿಡೋಣ. ಇವಾಗ ಇದಾಗಿದೆ, ತೆಗೆದ್ಬಿಡ್ತೀನಿ ನಾನು ಇದನ್ನು. ಇವಾಗ ಸೆಕೆಂಡ್ ಟ್ರಿಪ್ ಹಾಕೋಣ. ಇವಾಗ ನೆಕ್ಸ್ಟ್ ಅವಲಕ್ಕಿ ಹಾಕೋಣ. ಅವಲಕ್ಕಿ ಸ್ವಲ್ಪ ಹಾಕ್ಬೇಕಾದ್ರೆ ಹೀಟಲ್ಲೇ ಇರಬೇಕು, ಮತ್ತು ಬೇಗ ಆಗೋಗ್ಬಿಡುತ್ತೆ. ಅಷ್ಟು ನೋಡ್ಕೊಂಡು ತೆಗೆದ್ಬಿಡ್ಬೇಕು. ಇಷ್ಟೇ. ಇದರಲ್ಲಿ ಈಸಿ ಇರೋ ಕೆಲಸ ಅಂದರೆ ಅವಲಕ್ಕಿನ ನೆಕ್ಸ್ಟು ಕಡಲೆ ಬೀಜ ಹಾಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ಫ್ರೈ ಆಗೋದಕ್ಕೆ. ಇವಾಗ ಕಡಲೆ ಬೀಜ ಆಗಿದೆ, ನೋಡೋಣ. ಇದು ಫ್ರೈ ಆಗೋವರೆಗೂ ಫ್ರೈ ಮಾಡಿ ಹಾಕೊಂಡು ಹುರ್ಗಡ್ಲೆ ಆಯಿತು. ಕೊಬ್ಬರಿ ಹಾಕೊಂಡ್ಬಿಡ್ತೀನಿ. ಕೊಬ್ಬರಿನೂ ಸ್ವಲ್ಪ ಲೈಟಾಗೆ ಬ್ರೌನ್ ಆಗೋವಂಗೆ ಹುರ್ಕೊಳ್ತೀನಿ. ಇಷ್ಟಾದರೆ ಸಾಕು. ಆ್ಯಕ್ಚುಲಿ ನಾನು ಸ್ವಲ್ಪ ಫ್ರೈ ಜಾಸ್ತಿ ಮಾಡ್ಕೊಂಡಿದ್ದೀನಿ. ನನಗೆ ಆ ಕೊಬ್ಬರಿ ಫ್ರೈ ಆಗಿರೋದು ತಿನ್ನೋಕ್ಕೆ ಇಷ್ಟ ಅಂದ್ಬಿಟ್ಟು. ಲಾಸ್ಟಲ್ಲಿ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಓಡೋಗೋದಷ್ಟೇ. ನಂಗೆ ಸಿಕ್ಕಾಪಟ್ಟೆ ಭಯ ಇದು. ಎಲ್ಲ ಆಯಿತು. ಇವಾಗ ಲಾಸ್ಟು ಕರ್ಬೇವಿನ ಸೊಪ್ಪು. ಸೊ ಇದೆಲ್ಲ ಫ್ರೈ ಆಗಿದೆ.
ಇವಾಗ ಇದಕ್ಕೆ ಸಾಲ್ಟು ಮತ್ತು ಏನು ಚಿಲ್ಲಿ ಪೌಡ್ರು, ಅರ್ಶಿನದ ಪುಡಿ ಹಾಕೊಂಬಿಡೋಣ. ಸಾಲ್ಟ್. ಸೊ ಇವಾಗ ಅರ್ಶಿನದ ಪುಡಿ, ಇವಾಗ ಚಿಲ್ಲಿ ಪೌಡರ್ ಎಲ್ಲ ನಿಮ್ಮ ಟೇಸ್ಟಿಗೆ ಹೆಂಗೆ ಬೇಕೋ ಹಂಗೆ ಹಾಕ್ಕೊಳ್ಳಿ. ಇವಾಗ ಇಷ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡೋದು. ಬೇಸಿಕ್ ಮಸಾಲ ಅಷ್ಟೇ, ಬೇರೆ ಎಲ್ಲ ಏನೂ ಹಾಕಿಲ್ಲ. ಇಷ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡೋದು. ನಾನೇನು ಇದ್ಕಿದ ಬೇಳೆ ಜಾಸ್ತಿ ಆಗುತ್ತೆ, ಹಾಕಿರೋ ಅಷ್ಟೇ ಇರುತ್ತೆ ಅಂದ್ಬಿಟ್ಟು ಇಷ್ಟೆಲ್ಲ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಆಮೇಲೆ ಅದೇ ಜಾಸ್ತಿ ಆಗಿಬಿಡುತ್ತೆ ಅಂತ ಎಲ್ಲ ಎತ್ತಿಟ್ಟಿದ್ದೀನಿ. ಇವಾಗ ಮಿಕ್ಸ್ ಮಾಡಿಬಿಟ್ಟು ಹೆಂಗೆ ಬಂತು ಅಂತ ತೋರಿಸ್ತೀನಿ.